ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕತೆ ಕೇವಲ ಕಾಲ್ಪನಿಕ ಕತೆ ಸ್ನೇಹಿತರೆ. ಇವತ್ತಿನ ಕತೆ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. ರಂಗಶಾಮನೂರಿನ ಸರಕಾರಿ ಶಾಲೆಗೆ ಹೋಗುತ್ತಿದ್ದ. ಕೊರೋನಾ ಸೋಂಕಿರುವುದರಿಂದ ಶಾಲೆಗೆ ರಜೆ ಘೋಷಿಸಲಾಗಿತ್ತು. ಹೀಗಾಗಿ ಮನೆಯಲ್ಲೇ ಆಟ ಪಾಠದಲ್ಲಿ ಸಮಯ ಕಳೆಯುತ್ತಿದ್ದ. ಮನೆಯ ಕೈತೋಟದಲ್ಲಿ ಕಳೆ ತೆಗೆಯುವುದು, ಪಾತಿ ಮಾಡುವುದು ಮತ್ತು ಗಿಡಗಳಿಗೆ ನೀರು ಹಾಯಿಸುವುದು ಕೆಲಸವನ್ನು ಮಾಡುತ್ತಿದ್ದ. ಅದೊಂದು ದಿನ ಮುಂಜಾನೆ ಮನೆಯ ಮುಂದಿನ ತೆಂಗಿನ ಗಿಡಗಳಿಗೆ ನೀರು ಹಾಯಿಸುತ್ತಿದ್ದ. ಆಗ ರಸ್ತೆಯಲ್ಲಿ ಕೆಮ್ಮಿದ ಸಪ್ಪಳವಾಯಿತು. ರಂಗ ಚುರುಕಾದ. ಆವರಣದ ಬಳಿ ಬಂದು ಹೊರಗೆ ಇಣುಕಿ ನೋಡಿದ. ಅಜ್ಜನೊಬ್ಬ ಕೆಮ್ಮುತ್ತಾ ಬಂದು ಅವರ ಮನೆ ಮುಂದಿನ ರಸ್ತೆಯಲ್ಲಿ ಕುಸಿದು ಕುಳಿತ. ತಕ್ಷಣ ರಂಗ ಕೂಗಿದ, ಅಪ್ಪ ಅಪ್ಪ. ರಸ್ತೆಯಲ್ಲಿ ಅಜ್ಜನೊಬ್ಬ ಕೆಮ್ಮುತ್ತಾ ಬಿದ್ದರು, ಬೇಗ ಬನ್ನಿ. ಅವನ ತಂದೆ ನಿಂಗಣ್ಣನವರು ಮುಖಕ್ಕೆ ಮಾಸ್ಕನ್ನು ಏರಿಸುತ್ತಾ ಓಡಿ ಬಂದರು. ರಂಗನಿಗೆ ಮನೆಯೊಳಗೆ ಹೋಗಿ ಇನ್ನೆರಡು ಮಾಸ್ಕ್ ತರಲು ಹೇಳಿದರು. ರಂಗ ಓಡಿದ. ನಿಂಗಣ್ಣನವರು ವೃದ್ಧನೊಂದಿಗೆ ಮಾತನಾಡಲು ಯತ್ನಿಸುತ್ತಾರೆ. 65-70 ವಯಸ್ಸಿನ ಅವರು ಬಸವಳಿದ್ದರು. ರಂಗ ಮಾಸ್ಕಿನ ಜೊತೆ ನಿಂಬೆ ಪಾನಕನನ್ನು ತಂದ. ಶಾಲೆಯಲ್ಲಿ ಶಿಕ್ಷಕರು ಕೊರೋನಾ ಬಗ್ಗೆ, ಪ್ರಥಮ ಚಿಕಿತ್ಸೆ ಬಗ್ಗೆ ತಿಳಿಸಿದ್ದನು. ಈಗ ಉಪಯೋಗಕ್ಕೆ ಬಂತು. ನಿಧಾನಕ್ಕೆ ಪಾನಕ ಕುಡಿದ. ವೃದ್ಧ ಮಾತನಾಡಿದ. ಅವರ ಹೆಸರು ಕುಬೇರನೆಂದು. ಇದೊಬ್ಬ ಮಗ ಕೊರೋನಾದಿಂದ ಮೊನ್ನೆ ತೀರಿಕೊಂಡ. ಹೆಂಡತಿ ಕಳೆದ ವರ್ಷ ಅಪಘಾತವೊಂದರಲ್ಲಿ ತೀರಿಕೊಂಡಳು ಎಂದು ಹೇಳಿದ. ಹಳ್ಳಿಯಲ್ಲಿ ಇರುವುದು ಮನೆ ಮಾತ್ರ. ಮಗ ಕೊರೋನಾದಿಂದ ತೀರಿಕೊಂಡೊಡನೆ ತನ್ನನ್ನು ಊರಿನಿಂದ ಬಹಿಷ್ಕಾರ ಹಾಕಿದ್ದಾರೆಂದು ವಿವರಿಸುತ್ತಾನೆ. ಎಲ್ಲವನ್ನು ಗ್ರಹಿಸಿದ ನಿಂಗಣ್ಣನವರು ಅವನ ಮುಖಕ್ಕೆ ಮಾಸ್ಕನ್ನು ಹಾಕಿಕೊಳ್ಳಲು ಹೇಳಿ ಸಮೀಪದಲ್ಲಿದ್ದ ಪೊಲೀಸರ ನೆರವಿನಿಂದ ಆಂಬ್ಯುಲೆನ್ಸ್ ತರಿಸಿಕೊಂಡು ಸರ್ಕಾರಿ ದವಾಖಾನೆಗೆ ಕುಬೇರನನ್ನು ಸೇರಿಸುತ್ತಾರೆ. ರೋಗಿಯ ಲಕ್ಷಣ ತಿಳಿದ ವೈದ್ಯರು ಕುಬೇರನನ್ನು ಪ್ರತ್ಯೇಕ ಕೋಣೆಯಲ್ಲಿಟ್ಟು ನಿಗಾವಹಿಸುತ್ತಾರೆ. ಮಗ ಸೋಂಕಿನಿಂದ ತೀರಿಕೊಂಡಾಗ ಕುಬೇರನಿಗೆ ಮನೆಯಲ್ಲೇ ತಂಗಲು ವೈದ್ಯರು ಹೇಳಿದ್ದರು. ಆದರೆ ಅವರು ಕುಬೇರನು ಓಡಿ ಹೋಗಿರಬೇಕೆಂದು ಹುಡುಕುತ್ತಿದ್ದರು. ದವಾಖಾನೆಗೆ ಸೇರಿಸಲು ನೆರವಾದ ರಂಗನ ಸಮಯ ಪ್ರಜ್ಞೆಯನ್ನು ಮೆಚ್ಚಿಕೊಂಡರು. ಕುಬೇರನ ಗಂಟಲು ದ್ರವವನ್ನು ಪರೀಕ್ಷೆಗಾಗಿ ಕಳಿಸಿದರು. ವರದಿ ಬಂದಾಗ ಕೊರೋನಾ ಇರುವುದು ದೃಢವಾಯಿತು. ಈಗ 10 ದಿನವಾಯಿತು. ಕುಬೇರ ಚೇತರಿಸಿಕೊಳ್ಳುತ್ತಿದ್ದಾನೆ. ರಂಗನು ಮಾಸ್ಕ್ ಧರಿಸಿ ದೂರದಿಂದ ಕುಬೇರನನ್ನು ನೋಡಿ ಬಂದ. ಇವತ್ತು ಸಂಪೂರ್ಣ ಕುಬೇರ ಚೇತರಿಸಿಕೊಂಡಿದ್ದರಿಂದ ದವಾಖಾನೆಯಿಂದ ಬಿಡುಗಡೆಯಾದ. ರಂಗನಿಗೆ ಮುಂಜಾನೆಯಿಂದ ಸಡಗರ. ಕುಬೇರನನ್ನು ನಿಂಗಣ್ಣನವರು ಮನೆಗೆ ಕರೆತಂದರು. ಮನೆಯ ಅತಿಥಿಯಂತೆ ಪ್ರೀತಿ ತೋರಿಸುತ್ತಾರೆ. ಕುಬೇರನ ಕಣ್ಣು ತುಂಬಿ ಬಂತು. ಮತ್ತೆ 15 ದಿನಗಳ ಕಾಲ ನಿಂಗಣ್ಣನವರು ಪ್ರತ್ಯೇಕ ಕೋಣೆಯಲ್ಲಿರಿಸಿ ಊಟ ಉಪಚಾರ ಮಾಡಿದರು. ಈಗ ಚೇತರಿಸಿಕೊಂಡ ಕುಬೇರ ಎಲ್ಲಾದರೂ ಹೋಗುವನೆಂದು ಒತ್ತಾಯಿಸಿದ. ನಿಂಗಣ್ಣನವರು ತಮ್ಮ ಮನೆಯಲ್ಲೇ ಇರಲು ಕೋರಿದರು. ಒಪ್ಪಲಿಲ್ಲ. ಕೊನೆಗೆ ವೃದ್ಧಾಶ್ರಮವೊಂದಕ್ಕೆ ಸೇರಿಸಿದರು. ಮನೆಯಿಂದ ಹೊರಡುವಾಗ ರಂಗ ಗಳಗಳ ಅಳತೊಡಗಿದ. ಮನೆಯವರೆಲ್ಲ ಕಣ್ಣೀರಾದರು. ಕುಬೇರ, ನಿಮಗೆ ಕೃತಜ್ಞತೆ ಹೇಳಲು ಪದಗಳೇ ಇಲ್ಲವೆಂದು ನಿಂಗಣ್ಣನವರ ಕೈ ಹಿಡಿದು ಬಿಕ್ಕಳಿಸಿದರು. ಈಗ ವೃದ್ಧಾಶ್ರಮದಲ್ಲಿ ಕುಬೇರ ಆರಾಮಾಗಿದ್ದಾರೆ. ಆಗಾಗ ರಂಗ ವಾರದ ರಜೆಯಲ್ಲಿ ಅವರಿಗೆ ಹಣ್ಣು ಹಂಪಲು ಕೊಟ್ಟು ಅವರೊಂದಿಗೆ ಆಟವಾಡಿ ಬರುತ್ತಿದ್ದ. ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಯಾರೇ ಸಂಕಷ್ಟದಲ್ಲಿರಲಿ ಮೊದಲು ಅವರನ್ನು ರಕ್ಷಿಸಬೇಕು. ನಾವು ಮಾಡುವ ಒಂದು ಸೇವೆ ಒಂದು ಜೀವವನ್ನು ಉಳಿಸುತ್ತದೆ ಎಂಬುದೇ ಈ ಕತೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.